ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಳಿಕ ಜನಾರ್ದನ ರೆಡ್ಡಿ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಮತ್ತೊಮ್ಮೆ ಬಳ್ಳಾರಿ ಬಿಜೆಪಿಯಲ್ಲಿ ರೆಡ್ಡಿ ವರ್ಸಸ್ ರಾಮುಲು ಬ್ಯಾಟಲ್ ಶುರುವಾದಂತೆ ಕಾಣಿಸ್ತಾ ಇದೆ. ಈಗ ಕಾರ್ಯಕರ್ತರು ಬೆಂಬಲಿಗರಲ್ಲಿ ಗೊಂದಲ ಶುರುವಾಗಿದೆ, ಯಾರ ಪರ ನಿಲ್ಬೇಕು ಅಂತ. ಯಾಕೆಂದ್ರೆ ಜನಾರ್ದನ ರೆಡ್ಡಿ ಅವರು ಜೈಲಿಗೆ ಹೋದಾಗ ಶ್ರೀರಾಮುಲು ಜೊತೆಗೆ ನಿಂತ್ಕೊಂಡಿದ್ರು ಬೆಂಬಲಿಗರು. ಹೀಗಾಗಿ ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ ಬಳ್ಳಾರಿಯ ರಾಜಕೀಯ ಜುಗಲ್ಬಂದಿಗೆ ಕಾರಣವಾಗುತ್ತಾ ಹಾಗಾದ್ರೆ ಬಳ್ಳಾರಿ ಬಿಜೆಪಿ ಪಾಲಿಟಿಕ್ಸ್ ಅಂತ. ರೆಡ್ಡಿ ಜೈಲು ಪಾಲಾಗ್ತಾ ಇದ್ದಂತೆ ಜಿಲ್ಲೆ ಕಂಟ್ರೋಲ್ಗೆ ಶ್ರೀರಾಮುಲು ಮುಂದಾಗಿದ್ರು. ಅಖಂಡ ಬಳ್ಳಾರಿ ರೆಡ್ಡಿ ಹಿಡಿತವನ್ನ ಟಾರ್ಗೆಟ್ ಮಾಡಿಕೊಂಡಿದ್ರು ಶ್ರೀರಾಮುಲು. ರೆಡ್ಡಿ ಸಾಮ್ರಾಜ್ಯ ಉಳಿಸೋದಕ್ಕೆ ಅಂತ ಬೆಂಬಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಅವರ ಪತ್ನಿ ಮುಂದಾಗಿದ್ರು. ಸರಣಿ ಸಭೆಗಳ ಮೂಲಕ ಕಾರ್ಯತಂತ್ರ ಜಾರಿಗೆ ತರೋದಕ್ಕೆ ಅಂತೇಳಿ ಅರುಣಾ ಲಕ್ಷ್ಮಿ ಅವರು ಜನಾರ್ದನ ರೆಡ್ಡಿ ಅವರ ಪತ್ನಿ ಮುಂದಾಗಿದ್ರು. ಅವ್ರು ಜೈಲಿಂದ ಬಿಡುಗಡೆ ಆಗಬೇಕು, ಅವ್ರಿಗೆ ಜಾಮೀನು ಸಿಗಬೇಕು ಅಂತ ಕೂಡ ಅನೇಕ ದೇವಸ್ಥಾನಗಳ ಮೊರೆ ಹೋಗಿದ್ರು, ಪೂಜೆ ಪುನಸ್ಕಾರ ಮಾಡೋದ್ರ ಮೂಲಕ. ಜೊತೆಗೆ ಬೆಂಬಲಿಗರ ವಿಶ್ವಾಸ ಪಡ್ಕೊಳ್ಬೇಕು, ತಮ್ಮ ಜೊತೆಗಿರುವಂಥ ಬೆಂಬಲಿಗರು ಶ್ರೀರಾಮುಲು ಅವರ ಬಳಿ ಹೋಗಬಾರ್ದು, ಹಿಡಿತ ಕಳ್ಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕೆ ಅರುಣಾ ಲಕ್ಷ್ಮಿ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಈಗ ಜನಾರ್ದನ ರೆಡ್ಡಿ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ, ಷರತ್ತುಬದ್ಧ ಜಾಮೀನು. ಅದರ ಬೆನ್ನಲ್ಲೇ ಈಗ ಬೆಂಬಲಿಗರಲ್ಲಿ ಗೊಂದಲ ಶುರುವಾಗಿದೆ. ಇಷ್ಟು ದಿನ ಜನಾರ್ದನ ರೆಡ್ಡಿ ಅವರು ಜೈಲಿಗೆ ಹೋದ್ರು ಅನ್ನುವಂಥ ಕಾರಣಕ್ಕೆ ಶ್ರೀರಾಮುಲು ಅವರ ಜೊತೆಗೆ ಓಡಾಡ್ತಾ ಇದ್ರು ಬೆಂಬಲಿಗರು, ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಈಗ ಯಾರ ಕಡೆಗೆ ಹೋಗಬೇಕು ಅನ್ನೋದೇ ಅವರಿಗೂ ಗೊಂದಲ. ಸದ್ಯಕ್ಕೆ ಅಖಂಡ ಬಳ್ಳಾರಿಯ ಹಿಡಿತ ಯಾರ ಕೈಗೆ ಸಿಗುತ್ತಾಗಾದ್ರೆ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಈಗಾಗಲೇ ಜನಾರ್ದನ ರೆಡ್ಡಿ ಅವರು 35 ದಿನಗಳ ಕಾಲ ಜೈಲ್ಗೆ ಹೋಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಹಾಗಾದ್ರೆ ಅಖಂಡ ಬಳ್ಳಾರಿಯ ಹಿಡಿತ ಶ್ರೀರಾಮುಲು ಅವ್ರಿಗೋ ಜನಾರ್ದನ ರೆಡ್ಡಿ ಅವ್ರಿಗೋ ಮತ್ತೆ ಬೆಂಬಲಿಗರ ಗೊಂದಲ ಹೇಗೆ ಪರಿಹಾರ ಆಗುತ್ತೆ? ಖಂಡಿತವಾಗ್ಲೂ ಸೌಖ್ಯ. 35 ದಿನಗಳಿಂದ ಜೈಲು ವಾಸದಲ್ಲಿ ಇದ್ದಂತ ರೆಡ್ಡಿ ರಾಮುಲು ಮತ್ತೆ ಈಗ ಕಮ್ ಬ್ಯಾಕ್ ಆಗಿದ್ದಾರೆ. ಜೊತೆಗೆ ಗಾಲಿ ಜನಾರ್ದನ ರೆಡ್ಡಿ ಕೂಡ ಸಾಕಷ್ಟು ಈ ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ವರ್ಚಸ್ಸನ್ನ ಕೂಡ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಜೈಲು ಹೋಗ್ತಾ ಇದ್ದ ಹಾಗೆ ಶ್ರೀರಾಮುಲು ಅವರು ಕೂಡ ಸಾಕಷ್ಟು ಆಕ್ಟಿವ್ ಆಗಿ ಕ್ಷೇತ್ರಗಳಲ್ಲಿ ಓಡಾಟವನ್ನ ಕೂಡ ಮಾಡ್ತಾ ಇದ್ರು. ಅನೇಕ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ಭೇಟಿ ನೀಡೋದಾಗಿರ್ಬೋದು, ಅಲ್ಲಿ ಇವರು ಸಮಸ್ಯೆಗಳಿರ್ಬೋದು, ಇವನ್ನೆಲ್ಲವನ್ನ ಅಲ್ಲಿ ಕೇಳ್ತಾನೆ ಬಂದಿದ್ರು. ಜೊತೆಯಾಗಿ ಅಖಂಡ ಈ ಬಳ್ಳಾರಿ ಏನಿದೆ ರೆಡ್ಡಿ ಅವರ ಹಿಡಿತವನ್ನ ಟಾರ್ಗೆಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ರಾಮುಲು ಅವರು. ಮತ್ತು ರೆಡ್ಡಿ ಸಮಾಜದ ಉಳಿವಿಗಾಗಿ ಸಾಕಷ್ಟು ಅವರ ಪತ್ನಿ ಕೂಡ ಸಾಕಷ್ಟು ಅವರ ಕಾರ್ಯಕರ್ತರಾಗಿರ್ಬೋದು, ಅವರ ಕುಟುಂಬಸ್ಥರ ಸೇರಿಕೊಂಡು ಅಲ್ಲಿ ಕೆಲಸಗಳನ್ನ ಕೂಡ ಮಾಡಿರೋದಾಗಿರ್ಬೋದು. ರೆಡ್ಡಿ ಜೈಲ್ ಸೇರ್ತಾ ಇದ್ದ ಹಾಗೆ ಸರಣಿ ಸಭೆಗಳನ್ನ ಕೂಡ ಬಳ್ಳಾರಿಯಲ್ಲಿ ಮಾಡಿದ್ರು. ಜೊತೆಗೆ ಅವರಿಗೆ ಟಕ್ಕರ್ ಕೊಡೋ ಮೂಲಕನೇ ಅರುಣಾ ಲಕ್ಷ್ಮಿ ಅವರು ಕೂಡ ಮುಂದಾಗಿದ್ರು. ಯಾಕಂದ್ರೆ ರಾಮುಲು ಅವರು ಕೂಡ ದಿಢೀರ್ ಅಂತ ಹೇಳಿ ಆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಓಡಾಟಕ್ಕೆ ಶುರು ಮಾಡ್ತಾರೆ. ಇದ್ರ ಜೊತೆಯಾಗಿ ನಾನು ಸಹ, ಯಾಕಂದ್ರೆ ರೆಡ್ಡಿ ಅನ್ನುವಂಥದ್ದು ಸಾಕಷ್ಟು ಒಂದು ಇಲ್ಲಿ ಬ್ರ್ಯಾಂಡ್ ಇದೆ, ಹೀಗಾಗಿ ಅವರ ಕಾರ್ಯಕರ್ತರ ಪಡೆ ಎಲ್ಲೂ ಮಿಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಶ್ರೀಮತಿ ಲಕ್ಷ್ಮೀ ಅರುಣ ಅವರು ಕೂಡ ಸಾಕಷ್ಟು ಕಾರ್ಯಕರ್ತರನ್ನ ಸೇರಿ ಮತ್ತು ಅವ್ರ ಜೊತೆಗೆ ಮಾತನಾಡೋದು ಇನ್ನೆಲ್ಲವನ್ನ ಕೂಡ ಮಾಡಿದ್ರು. ಇದೀಗ ರೆಡ್ಡಿಯ ಶಿಕ್ಷೆ ಏನಿದೆ ಹೈಕೋರ್ಟ್ ಕೂಡ ತಡೆ ಕೂಡ ನೀಡಿದ್ರು. ಇದಾಗಿ ಜಿಲ್ಲೆಯ ರಾಜಕೀಯ ಮೇಲೆ ಹಿಡಿತ ಯಾರು ಸಾಧಿಸ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಹಿಂದೆ ಕೂಡ ರೆಡ್ಡಿ ಮತ್ತು ರಾಮುಲು ಇವರಿಬ್ಬರ ನಡುವೆ ಏನು ಮುಸ್ಕಿನ ಗುದ್ದಾಟ ಏನಿತ್ತು ಅದು ಕೂಡ ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕರ್ತರಿಗೂ ಕೂಡ ಸಾಕಷ್ಟು ಗೊಂದಲ ಉಂಟಾಯ್ತು. ಯಾಕಂದ್ರೆ ಇಬ್ಬರು ಬಿಜೆಪಿಯ ನಾಯಕರಿದ್ರು. ಅಂತ ಸಂದರ್ಭದಲ್ಲಿ ನಾವು ಯಾರ ಕಡೆ ಹೋಗ್ಬೇಕು, ಯಾರ ಜೊತೆಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಆ ಬೆಂಬಲಿಗರು ಕೂಡ ಸಾಕಷ್ಟು ಇದರಲ್ಲಿ ಗೊಂದಲ ಕೂಡ ಉಂಟಾಗಿತ್ತು. ಅದಾದ ಮೇಲೆ ರೆಡ್ಡಿ ಜೈಲಿಗೆ ಹೋದ್ಮೇಲೆ ರಾಮುಲು ಜೊತೆಗೆ ಕೆಲವೊಂದಿಷ್ಟು ಆ ನಾಯಕರುಗಳು ಬೆಂಬಲಿಗರು ಕೂಡ ಗುರುತಿಸ್ಕೊಂತಾನೆ ಬಂದಿದ್ರು. ಇದ್ರ ಜೊತೆಗೆ ಈಗ ಜನಾರ್ದನ ರೆಡ್ಡಿ ಕೂಡ ಹೊರಗಡೆ ಬಂದಿದ್ದು ಮತ್ತು ಜನಾರ್ದನ ರೆಡ್ಡಿ ಮತ್ತು ರಾಮುಲು ನಡುವೆ ವೈಯಕ್ತಿಕ ಪ್ರತಿಷ್ಠೆ ಏನಿದೆ, ಇವರು ನಡುವೆ ಕಾರ್ಯಕರ್ತರ ನಡುವೆ ಸಾಕಷ್ಟು ಗೊಂದಲ ಕೂಡ ಸೃಷ್ಟಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ರಾಜಕೀಯ ಅನ್ನೋದೇ ಬಹಳ ವಿಭಿನ್ನ ಬಳ್ಳಾರಿಯದು. ಈಗ ಮತ್ತೆ ರೆಡ್ಡಿ ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಇವರಿಬ್ಬರ ದೋಸ್ತಿ ಆಗಿರ್ಬಹುದು ಮತ್ತು ಕಾರ್ಯಕರ್ತರ ಗೊಂದಲ ಸರಿ ಹೋಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಸಿದ್ದು ಮಾಹಿತಿಗೆ.